ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು 1.5 ವರ್ಷ ಆಗಿತ್ತು ನಮ್ಮ ಅಕ್ಕವ್ರ ಬಂದು. ಇದು ನಮ್ಮ ಅಕ್ಕರೂರು. ತಂಗನಹಳ್ಳಿಗೆ ಹೋಗ್ತಾ ಇದ್ದೀನಿ. ಅಂದರೆ ಇದು ವಡ್ರಳ್ಳಿಯಿಂದ ತಂಗನಹಳ್ಳಿಗೆ ಹೋಗೋ ರೋಡಲ್ಲಿ ನಾನು ಹೋಗ್ತಾ ಇರೋದು. ವಡ್ರಳ್ಳಿ ಕ್ರಾಸಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಒಬ್ಬಳೇ ಹೋಗ್ತಾ ಇದ್ದೆ, ಅದಕ್ಕೆ ಹಂಗೆ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಇದೆಲ್ಲ ಚೆನ್ನಾಗಿ ಕಾಣಿಸ್ತಿತ್ತಲ್ವ, ಬೆಟ್ಟಗಳು ಮರಗಳೆಲ್ಲ, ಅದಕ್ಕೆ ವೀಡಿಯೋ ಮಾಡೋಣ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಬ್ಬಳೇ ಹೋಗ್ತಿದ್ನಲ್ಲ, ಅದಕ್ಕೆ ನೋಡಿ ಅಲ್ಲಿ ಕಾಣಿಸ್ತಾ ಇರೋದು ಕೆರೆ, ಸಣ್ಣ ಸಣ್ಣ ಬೆಟ್ಟಗಳು, ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಿದ್ದು ಬೆಟ್ಟ. ಹತ್ರಕ್ಕೆ ಹೋದರೆ ದೊಡ್ಡದಾಗಿರುತ್ತೆ. ಅಲ್ಲಿ ಕಾಣಿಸ್ತಾ ಇರೋದು ಜರಿ ಬೆಟ್ಟ. ಈ ಕಡೆ ವಿದ್ಯಾಶಂಕರ ಮಠ ಮತ್ತು ಕಾಶಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ನಮ್ಮ ಅಕ್ಕರ ಊರ ಹತ್ರ ಇದು ವಡ್ರಳ್ಳಿಯಿಂದ ಬರೋ ರೋಡು ತಂಗನಹಳ್ಳಿಗೆ. ಈ ರೋಡಲ್ಲಿ ತುಮಕೂರು ಕಡೆಗೆ ಹೋಗುತ್ತೆ ರೋಡು. ಇದು ದೇವಸ್ಥಾನ. ಇದೇ ನಮ್ಮ ಅಕ್ಕರ ಊರ ಹತ್ರನೇ ಇರೋದು ದೇವಸ್ಥಾನ. ಇದೆಲ್ಲ ಮರಗಳೆಲ್ಲ ಚೆನ್ನಾಗಿದ್ವಿ. ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡೆ, ಹಿಂಗೆ ನೆರಳಲ್ಲಿ ನಿಂತ್ಕೊಂಡು ಹಿಂಗೆ ಎಲ್ಲ ವೀಡಿಯೋ ಮಾಡ್ಕೊಂಡೆ. ಚೆನ್ನಾಗಿ ಕಾಣಿಸ್ತೈತೆ, ಚೆನ್ನಾಗಿ ಕಾಣಿಸ್ತಿತ್ತಲ್ಲ. ಈ ಥರ ಎಲ್ಲ ಇದ್ದರೆ ವೀಡಿಯೋಗಳು ಮಾಡೋಕ್ಕೆ ಚೆಂದ. ಈ ಥರ ಇದ್ದರೆ ವೀಡಿಯೋ ಮಾಡೋಕ್ಕೆ ಚೆಂದ, ಚೆನ್ನಾಗಿ ಕಾಣಿಸ್ತೈತೆ. ನೋಡಿ, ಇದು ಕಾಶಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಇವ್ರ ಒಳಗಡೆ ಹೋಗಲಿಲ್ಲ ನಾನು, ಈಚೆನೇ ಈ ರೋಡಲ್ಲೇ ವೀಡಿಯೋ ಮಾಡ್ಕೊಂಡೆ. ಇನ್ನೊಂದ್ಸಲ ಯಾವಾಗಾದರೂ ಹೋದಾಗ ಆ ಕಡೆ ಎಲ್ಲ ವೀಡಿಯೋ ಮಾಡಬೇಕು. ಚೆನ್ನಾಗಿರುತ್ತೆ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ. ನಮ್ಮ ಅಕ್ಕರೂರಲ್ಲಿ ವೀಡಿಯೋ ಮಾಡೋಕ್ಕೆ ಚೆಂದ, ಯಾಕಂದರೆ ಆ ಕಡೆಗೆಲ್ಲ ಅಡಿಕೆ ತೋಟಗಳು, ಆಮೇಲೆ ಕೆರೆ ಎಲ್ಲ ಚೆನ್ನಾಗೈತೆ. ವೀಡಿಯೋ ಹೋಗ್ತಾ ಹೋಗ್ತಾ ಹಂಗೆ ವೀಡಿಯೋ ಮಾಡ್ಕೊಂಡೆ. ವೀಡಿಯೋ ಮಾಡ್ತಾನೇ ಇದ್ದೀನಿ, ಹೋಗ್ತಾನೇ ಇದ್ದೀನಿ. ಇಲ್ಲೆಲ್ಲ ದೇವಸ್ಥಾನಗಳು, ಆಮೇಲೆ ಅಂದರೆ ನಮ್ಮ ಅಕ್ಕರೂರು ಸುತ್ತ ಬರೀ ಬೆಟ್ಟಗಳೇ ಜಾಸ್ತಿ, ಬೆಟ್ಟ ಜಾಸ್ತಿ. ಈ ಕಡೆ ಸೈಡಲ್ಲೆಲ್ಲ ನಿಂತ್ಕೊಂಡು ಹಂಗೆ ನಿಧಾನಕ್ಕೆ ವೀಡಿಯೋ ಮಾಡ್ಕೊಂಡು ಹೋದೆ. ನೋಡಿ, ಇದು ಕೆರೆ, ನಮ್ಮ ಅಕ್ಕರ ತಂಗನಹಳ್ಳಿ ಕೆರೆ ಇದು. ಅಲ್ಲಿ ಕಾಣಿಸ್ತೈತಲ್ಲ ಬೆಟ್ಟಗಳು, ಚಿಕ್ಕ ಚಿಕ್ಕ ಬೆಟ್ಟ, ಅಲ್ಲಿ ಕಾಣಿಸ್ತೈತಲ್ಲ ಚಿಕ್ಕ ಬೆಟ್ಟದ ಥರ, ಅವೆಲ್ಲ ಅಲ್ಲೇ ನಮ್ಮ ಅಕ್ಕವ್ರ ಹೊಲ ಎಲ್ಲ ಇರೋದು. ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು, ಊರಿಂದ ಅಲ್ಲಿಗೆ ನಡಿಬೇಕು. ಅದು ಜರಿ ಬೆಟ್ಟ, ಕದ್ರಪ್ಪನ ಬೆಟ್ಟ ಅಂತಾರೆ ಅದನ್ನು ಕದ್ರಪ್ಪನ ದೇವಸ್ಥಾನ ಐತಲ್ಲಿ, ಹಂಗಾಗಿ ಕದ್ರಪ್ಪನ ಬೆಟ್ಟ ಅಂತ ಹೇಳ್ತಾರೆ ಅದಕ್ಕೆ. ಜರಿ ಬೆಟ್ಟ, ಕದ್ರಪ್ಪನ ಬೆಟ್ಟ ಅಂತ. ಇದು ಕೆರೆ. ಇಲ್ಲಿಗೆಲ್ಲ ನಾವು ಅವಾಗ ಹುಡುಗರಲ್ಲಿ ನಮ್ಮ ಅಕ್ಕ ಅಂದರೆ ಬಟ್ಟೆ ಒಗೆಯೋಕ್ಕೆಲ್ಲ ಬರೋವು. ಇವಾಗ ಯಾರೂ ಜಾಸ್ತಿ ಬರೋಲ್ಲ ಬಟ್ಟೆ ಒಗೆಯೋಕ್ಕೆ. ಅವಾಗೆಲ್ಲ ಮೀನೆಲ್ಲ ಹಿಡಿಯೋರು ಆ ಕೆರೆಯಲ್ಲಿ. ನಮ್ಮ ಮಾವನು ಹಿಡ್ಕೊಂಬರೋದು ಮೀನೆಲ್ಲ. ಸಾಂಬಾರೆಲ್ಲ ಚೆನ್ನಾಗಿರೋದು, ಮೀನು ಹಿಡಿದ್ರೆ ಸಾಂಬಾರು ಚೆನ್ನಾಗಿರೋದು ಆ ಕೆರೆಯಲ್ಲಿ. ಮೀನೆಲ್ಲ ಹಿಡ್ಕೊಂಬರೋರು ಅವಾಗ. ಅಲ್ಲಿಗೆ ಹೋಗೋವು ನಡ್ಕೊಂಡು ಬೆಟ್ಟದ ಹತ್ರ, ಅಲ್ಲೇ ಇರೋದು ನಮ್ಮ ಅಕ್ಕವ್ರ ಹೊಲ. ಆ ಬೆಟ್ಟದಲ್ಲಿ ದೇವರೈತೆ ಕದ್ರಪ್ಪ, ಅಲ್ಲಿಗೂ ವರ್ಷ ಅಲ್ಲೂ ಜಾತ್ರೆ ಎಲ್ಲ ಆಗ್ತೈತೆ. ಇನ್ನು ಜಾತ್ರೆ ಏನೋ ಈ ವರ್ಷ ಮಾಡ್ತಾರಂತೆ, ನಮ್ಮ ಅಕ್ಕಂಗಂತೆ ಹೇಳ್ತಾಯಿತೆ ಜಾತ್ರೆ ಐತಿ ಅಂತ. ಅವಾಗ ಹೋಗ್ಬೇಕು. ನೋಡಿ, ನಮ್ಮ ಅಕ್ಕವ್ರ ಮನೆಗೆ ಬಂದೆ. ನೋಡಿ, ನಮ್ಮ ಅಕ್ಕ ಥರ ಕೂತಿತ್ತು. ನಾನು ಹಂಗೂ ವೀಡಿಯೋ ಮಾಡ್ಕೊತಾ ಇದ್ದೆ. ನಮ್ಮ ಅಕ್ಕ ಏನು ಬೇಡ ಬಿಡಮ್ಮ ಅಂತು. ಹಂಗೂ ನೋಡೋಕ್ಕಾಗಲಿಲ್ಲ. ನೋಡಿ, ಈ ಥರ ಆಗ್ಬಿಟ್ಟೈತೆ. ಅದು ಕತ್ಲಲ್ಲಿ ನಂಗೆ ಸರಿ ಕಾಣಿಸ್ತಿಲ್ಲ, ಆದರೂ ಕರೆಂಟ್ ಹೋಗಿತ್ತು, ಹಾಗೆ ವೀಡಿಯೋ ಮಾಡಿದ್ದೀನಿ. ಅವ್ರ ಮನೆ ಇದೆಲ್ಲ ಮುಖ ಎಲ್ಲ ಆ ಥರ ಆಗ್ಬಿಟ್ಟೈತೆ ನಮ್ಮ ಅಕ್ಕನಿಗೆ. ನೋಡಿ, ಇವಾಗ ಬೆಳಕಿಗೆ ಕರ್ಕೊಬಂದೆ ನಾನೇ. ತಲೆಗೆಲ್ಲ ಎಣ್ಣೆ ಇಟ್ಬಿಟ್ಟು ನೋಡಿ, ಔಷಧಿ ಏನೋ ಹಚ್ಚೈತೆ. ನಮ್ಮ ಮಾವನೇ ಔಷಧಿ ಹಚ್ಚಿರೋದು. ನೋಡಿ, ಗಾಡಿಯಿಂದ ಬಿದ್ದು ಆ ಥರ ಏಟಾಗಿರೋದು. ಮೊಣಕಾಲೆಲ್ಲ ಊತ ಬಂದುಬಿಟ್ಟಿತ್ತಂತೆ. ಮೊಣಕಾಲೆಲ್ಲ ಸ್ವಲ್ಪ ಕಮ್ಮಿ ಆಗೈತೆ, ಕಾಲು ನೋವು. ಇದು ನೋಡಿ, ಕಣ್ಣು ಹತ್ರ ಏನಾದರೂ ಕಣ್ಣು ಹೆಚ್ಚು ಕಮ್ಮಿ ಆಗಿದ್ರೆ ಕಷ್ಟ ಆಗಿರೋದು. ನೋಡಿ, ಕೆನ್ನೆಲ್ಲ ಹೆಂಗೆ ಊದ್ಕೊಂಬಿಟ್ಟೈತೆ, ಅದನ್ನೆಲ್ಲ ನೋಡ್ತಾ ಇದ್ದೆ ನಾನು. ನೋಡಿ, ಮೂಗು, ಆಮೇಲೆ ನೋಡಿ ಇದೆಲ್ಲ ಊತ. ನೋಡಿ, ಗದ್ದೆ ಎಲ್ಲ ಊತ ಬಂದುಬಿಟ್ಟೈತೆ ನಮ್ಮ ಅಕ್ಕನಿಗೆ. ನೋಡೋಕ್ಕಾಗ್ತಿಲ್ಲ ಮುಖನ. ನೋಡಿ, ಇಲ್ಲೆಲ್ಲ ಹೆಂಗೆ ಊತ ಬಂದುಬಿಟ್ಟೈತಿ, ಸಖತ್ ಊತ ಬಂದುಬಿಟ್ಟೈತಿ. ಮುಖನೇ ಚೇಂಜ್ ಆಗಿಬಿಡುತ್ತೆ. ಏನಾರು ಮುಖಕ್ಕೆ ಏಟಾಗ್ಬಿಟ್ರೆ ಮುಖನೇ ಚೇಂಜ್ ಆಗಿಬಿಡುತ್ತೆ ಒಂಥರ. ಈಚೆ ಕರ್ಕೊಬಂದು ಕುಂಡ್ರಿಸಿ ನಮ್ಮ ಮಾವ ಏನೋ ಮಾಡ್ತಿದ್ರು. ಇದು ಅವರು ಚಿಕ್ಕದಾಗ ಒಂದು ಚಿಲ್ಲರೆ ಅಂಗಡಿ ಇಟ್ಕೊಂಡವ್ರೆ ಮನೆ ಮುಂದೆಲೇ, ಮನೆ ಒಳಗೇ. ಜೀವನ ಮಾಡೋಕ್ಕೊಂದು ದಾರಿ ಬೇಕಲ್ವ ಅಂತ ಹೇಳಿ ಮಾಡ್ಕೊಂಡೈತೆ. ನಮ್ಮ ಅಕ್ಕ ಬಟ್ಟೆನೂ ಹೊಲಿತೈತೆ. ಇವಾಗ ಜಾಸ್ತಿ ಬಟ್ಟೆ ಹೊಲಿಯೋಕ್ಕಾಗಲ್ಲ, ಅದೇ ಕಾಲು ಊತ ಬಂದುಬಿಡುತ್ತೆ ಅಂತ ಬಟ್ಟೆ ಜಾಸ್ತಿ ಹೊಲಿಯಲ್ಲ, ಬಟ್ಟೆನೂ ಹೊಲಿತೈತೆ. ನೋಡಿ, ಚಿಕ್ಕದಾಗ ಒಂದು ಅಂಗಡಿ ಇಟ್ಕೊಂಡವ್ರೆ. ಇದೆಲ್ಲ ಅವ್ರು ಚಿಕ್ಕದಾಗಿ ಇಟ್ಕೊಂಡು ಚಿಲ್ಲರೆ ಅಂಗಡಿ. ಇದು ಅವ್ರ ಮನೆಗೆ ಒಂದು ನಾಯಿ ಐತೆ. ಇದು ನೋಡಿ, ನಾನು ನಾಯಿಗಳ್ನ ಎಲ್ಲೂ ನಾನು ಮುಟ್ತಾನೇ ಇರಲಿಲ್ಲ. ಇದೇನೋ ಇದು ನೋಡಿದ ತಕ್ಷಣ ಮುದ್ದಾಡಬೇಕು ಅನ್ನಿಸ್ತು ನನಗೆ. ನಾಯಿ ಎಷ್ಟು ಚೆನ್ನಾಗೈತೆ. ನನಗೆಲ್ಲೂ ನಾಯಿಗಳು ಅಂದ್ರೇ ಭಯ ಆಗೋದು. ನೋಡಿ, ಇದು ಎಷ್ಟು ಚೆನ್ನಾಗಿ ಬರ್ತೈತೆ ಹತ್ರಕ್ಕೆ ಅಂದರೆ
ಮುದ್ದಾಗೈತೆ ನಾಯಿ ನೋಡಿ. ಅದಕ್ಕಂಗೆ ತಲೆ ಸವರೋದು ಎಲ್ಲ ಮಾಡಿದ್ದೀನಿ ಇವತ್ತು. ನಾನು ಯಾವತ್ತೂ ನಾಯಿಗಳನ್ನ ನೋಡೇ ಇಲ್ಲ. ದಯವಿಟ್ಟು ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮಗೂ ಒಂದು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟು ನಮಗೂ ಇರಲಿ. ನೋಡಿ ಅದು ಎಷ್ಟು ಚೆನ್ನಾಗಿ ಒಳಕ್ಕೆ ಹೋಗ್ತಾಯಿತ್ತು. ನಮ್ಮ ಮಾವ ಗದರ್ತಾಯಿತ್ತು ಅನ್ನ ತಿನ್ನಲ್ವಾ ಅಂತ ಕರೆದ್ರೆ ತಿರುಗಿ ನೋಡ್ತಾಯಿತ್ತು ನಮ್ಮ ಮಾವ ಎಲ್ಲೇ ಹೋಗಲಿ ಅದು ಹಿಂದೆ ಹೋಗುತ್ತೆ ನಾಯಿ. ನೋಡಿ ಎಷ್ಟು ಚೆನ್ನಾಗಿ ಬಟ್ಟು ಇಕ್ಕಿದ್ರು, ಮಸಿ ಬಟ್ಟು ಇಟ್ಟವ್ರೆ, ಚೆನ್ನಾಗಿ ಕಾಣಿಸ್ತೈತೆ. ನಮ್ಮ ಅಕ್ಕವ್ರ ಮನೆಗೆ ನಾಯಿ ಎಲ್ಲ ಸಾಕ್ತಾನೆ ಇರಲಿಲ್ಲ. ಅವ್ರ ಸೊಸೆ ಅವ್ರ ಮಗನ ಮನೆಗೆ ಇತ್ತಂತಿದ್ದು, ತಾಂಬಂದು ಇಲ್ಲಿ ಬಿಟ್ಟವ್ರೆ. ಚೆನ್ನಾಗೈತೆ ನಾಯಿ. ನೋಡಿ ಅದು ಅಲ್ಲೋಗಿ ಮನೆ ಕಳುತ್ತೆ. ಆಚೆ ಬರೋದು, ಒಳಕ್ಕೆ ಹೋಗೋದು, ಮಲಗೋದು ಅಷ್ಟೇ ಅದ್ರದ್ದು. ನೋಡಿ ಎಷ್ಟು ಚೆನ್ನಾಗಿ ನಾನೇನಾದ್ರು ತಲೆ ಸವರ್ತಿದ್ರೆ ಬಂದು ತಲೆ ಸವರ್ಸ್ಕೊಳ್ಳುತ್ತೆ ನಾಯಿ. ಅಂದರೆ ಸೊಸೆ ಬರುತ್ತಲ್ವ ಕೆಲಸದಿಂದ, ಸಂಜೆ ಬಂದು ಬೆಳಗ್ಗೆ ಹೋಗ್ತಾರಂತೆ ಕೆಲಸಕ್ಕೆ. ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟು ನಮ್ಮ ಅಕ್ಕನಿಗೆ. ಅದಕ್ಕೆ ನಾಯಲ್ಲಿ ಅವ್ರು ಸಾಕ್ಕೊಂಡವ್ರೆ ಯಲ್ಲಾಪುರದಲ್ಲಿ. ಅವ್ರು ಯಲ್ಲಾಪುರದಲ್ಲಿರೋದು, ಸಾಕ್ಕೊಂಡವ್ರೆ. ಹಂಗಾಗಿ ಅವ್ರು ಅಲ್ಲಿ ನೋಡ್ಕೊಂಡವ್ರು ಯಾರೂ ಇಲ್ಲ ಅಂದ್ಬಿಟ್ಟು ಇಲ್ಲಿ ತಂದು ಬಿಟ್ಟವ್ರೆ. ನೋಡಿ ಅದು ಅನ್ನ ತಿನ್ನೋಕೆ ಹೋಗು ಅಂದ್ರೆ ಅನ್ನ ತಿಂತಾಯಿಲ್ಲ. ಯಾಕೋ ಬೆಳಗಿಂದ ಏನೂ ತಿಂದೇ ಇಲ್ವಂತೆ ಇವತ್ತು. ಅನ್ನ ತಿನ್ನೋಕೆ ಹೋಗಿಲ್ಲ ಅದು. ಅನ್ನನೇ ತಿಂತಿಲ್ಲ ಅದು.